ಇನ್ನು ಗೋಕರ್ಣದ ಕುಡ್ಲೆ ಬೀಚ್ನಲ್ಲಿ ಪ್ರವಾಸಿಗರ ಹುಚ್ಚಾಟ. ಸಮುದ್ರಕ್ಕೆ ಇಳಿಬೇಡ್ರಪ್ಪ ಅಂತ ನಿಷೇಧ ಹೇರಿದ್ರು ಕೂಡ ಸಮುದ್ರಕ್ಕಿಳಿದು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಲೈಫ್ ಗಾರ್ಡ್ ಎಚ್ಚರಿಕೆ ನೀಡಿದ್ರು ನಿಲ್ತಾ ಇಲ್ಲ ಪ್ರವಾಸಿಗರ ಹುಚ್ಚಾಟ. ಮೊನ್ನೆ ಒಂದಿನ ಲಾಠಿ ತಗೊಂಡು ಎಲ್ಲರಿಗೂ ಬಿಟ್ಟಿದ್ರಲ್ಲ, ಆ ಥರ ಬಿಡ್ಬೇಕು ಎಲ್ರಿಗೂ ಇವಾಗ ಅಷ್ಟೇ, ಬೇರೆ ದಾರಿ ಇಲ್ಲ. ಜನರು ಹುಚ್ಚಾಟ ಹೆಂಗೆ ಅಂದರೆ, ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ಕೊಳ್ಳಿ, ಆಗ ಇಲ್ಲಿ ಜಿಲ್ಲಾಡಳಿತ ಸರಿ ಇಲ್ಲ, ಹಾಗೆ ಹೀಗೆ ಪರಿಹಾರ ಕೊಡಿ ಅಂತ ಕೂತ್ಕೋತಾರೆ. ನೋಡಿ ಅಲ್ಲಿ ಮೊದಲೇ ಮಳೆಗಾಲ, ಆಷಾಢದ ಗಾಳಿ ಬೇರೆ ಬೀಸ್ತಾ ಇದೆ, ಸಮುದ್ರ ಉಕ್ಕಿ ಹರಿಯುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ. ನೋಡಿ ಎಷ್ಟು ಜನ ಹೋಗಿದ್ದಾರೆ ನೋಡಿ, ಬುದ್ಧಿ ಇದೆಯಾ ಅವ್ರಿಗೆಲ್ಲರಿಗೂ? ಕೈಯಲ್ಲೆಲ್ಲ ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಏನೋ ಭಾರಿ ಎಂಜಾಯ್ ಮಾಡ್ತೀವಿ ಅಂತ. ಯಾರಾದರೂ ಒಬ್ಬರು ಹಾಗೆ ಅಲೆ ಜೊತೆ ಹಿಂದಕ್ಕೆ ಹೋಗ್ಬೇಕು, ಅವಾಗ ಬುದ್ಧಿ ಬರುತ್ತೆ. ಹಂಗೆ ಆಗದೇ ಇರಲಿ, ಬಟ್ ಹಂಗೆ ಅನ್ಸುತ್ತೆ ಒಂದೊಂದು ಸರ್ತಿ. ಅಷ್ಟು ಜನರು ಹೇಳಿದ್ದಾರೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ನೋಡಿ ಅಂಥ ಪಳಗಿರುವಂತಹ ಈಜುಗಾರರು, ಮೀನುಗಾರಿಕೆಗೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಅವ್ರನ್ನ ನಿಲ್ಲಿಸಿದ್ದಾರೆ. ಅಂಥದ್ರಲ್ಲಿ ಇವ್ರಿಗೆ ಏನೂ ಬರಲ್ಲ ಪಾಪ. ಒಬ್ಬರು ಇಬ್ಬರು ಆ ಲೈಫ್ ಗಾರ್ಡ್ಗಳನ್ನ ಎಚ್ಚರಿಕೆ ಕೊಟ್ಟರೆ ಕೇಳ್ತಾರೆ ಇವರು? ಇಷ್ಟು ಜನ ನಾವು ಬಂದಿರೋದೇ ಎಂಜಾಯ್ ಮಾಡೋಕ್ಕೆ, ನಾವು ಬಂದಿರೋದೇ ಅದಕ್ಕೆ, ನಾವು ಬಂದಿರೋದೇ ಎಣ್ಣೆ ಹೊಡಿಯೋಕ್ಕೆ, ಈ ಥರ ದಿಮಾಕಿನ ಉತ್ತರ. ಇದಕ್ಕೆಲ್ಲ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಬೇಕು. ಎಲ್ಲೆಲ್ಲಿ ಈ ಥರ ಜನ ಹುಚ್ಚಾಟ ಮಾಡ್ತಾರೆ ಅಲ್ಲಿ, ಅದರಲ್ಲೂ ಗೋಕರ್ಣದಲ್ಲಂತೂ ವಿಪರೀತ ಪ್ರವಾಸಿಗರು ಬರ್ತಾರೆ ಬಿಡಿ. ಇನ್ನು ಶಿವಮೊಗ್ಗ ಭಾಗ, ಮಲೆನಾಡು, ಅಲ್ಲೂ ಕೂಡ ವಿಪರೀತವಾದಂತಹ ಮಳೆ ಆಗ್ತಾ ಇದೆ. ಶಿವಮೊಗ್ಗದ ಹಾರ್ನಹಳ್ಳಿಯಲ್ಲಿ ಮಳೆಗೆ ಕುಸಿದೋಗಿದೆ ಮನೆಯೊಂದು. ಶಿವಮೊಗ್ಗದ ಹಾರ್ನಹಳ್ಳಿಯಲ್ಲಿ ಮಳೆಗೆ ಮನೆಯೊಂದು ಕುಸಿದೋಗಿದೆ. ಮನೆ ಕುಸಿದ್ರಿಂದ ಕಂಗಾಲಾಗಿದ್ದಾರೆ ಪಾಪ ಬಡ ನವೀದ್ ಕುಟುಂಬ. ಮತ್ತೊಂದು ಕಡೆ ಮಡಿಕೇರಿಯ ಮಂಗಳಾದೇವಿ ನಗರದಲ್ಲೂ ಗುಡ್ಡ ಕುಸಿತ ಆಗಿದೆ. ಮಡಿಕೇರಿ ನಗರದ ಮಂಗಳಾದೇವಿ ನಗರದಲ್ಲಿ ಗುಡ್ಡ ಕುಸಿತ. ಇತ್ತೀಚೆಗಷ್ಟೇ ಅಲ್ಲಿ ತಡೆಗೋಡೆ ಕೂಡ ಮಾಡಿದ್ರಂತೆ, ಬಟ್ ತಡೆದಿಲ್ಲ, ಅದನ್ನು ದಾಟ್ಕೊಂಡು ಬಂದಿದೆ. ಮತ್ತೊಂದು ಕಡೆ ಸಕಲೇಶ್ಪುರದ ಬಿಸಿಲೆ ಘಾಟ್ ಬಳಿ ಬೃಹತ್ ಮರವೊಂದು ರಸ್ತೆಗೆ ಉರುಳಿದೆ. ರಸ್ತೆಗೆ ಬಿದ್ದಿದ್ದರಿಂದ ನೋಡಿ ಇಲ್ಲಿ ಮನೆ ಕುಸಿದಿರೋದು ನೋಡಿ. ಇಲ್ಲಿ ಇದು ನಾನು ಆವಾಗಲೇ ಹೇಳಿದ್ದಲ್ಲ, ಶಿವಮೊಗ್ಗದ ಹಾರ್ನಹಳ್ಳಿ ಅಂತ. ಹಾರ್ನಹಳ್ಳಿನಲ್ಲಿ ಸ್ವಲ್ಪ ಶಿಥಿಲವಾದಂತಹ ಹಳೆ ಮನೆ. ಶಿವಮೊಗ್ಗ ಭಾಗದಲ್ಲಿ ಮಳೆ ಅಂತಂದರೆ ಏನು ಕಡಿಮೆ ಅಲ್ಲ ಬೀಳೋದು. ಇಲ್ಲಿ ನೋಡ್ತಾ ಇರೋದು ನೀವು ಮಡಿಕೇರಿ ಮಂಗಳಾದೇವಿ ನಗರ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಹಂಗೆ ಬಿದ್ದುಬಿಡ್ತವೆ, ಯಾಕೆಂದರೆ ಆ ಗುಡ್ಡದ ಅಂಚಿನಲ್ಲೇ ಮನೆ ಕಟ್ಕೊಂಡಿರ್ತಾರೆ ಕೆಲವರೆಲ್ಲ. ವೆರಿ ಡೇಂಜರಸ್. ಮಡಿಕೇರಿ ನಗರದಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳು. ಇಲ್ಲಿ ಮರ ಬಿದ್ದಿರುತ್ತಾವೆ ಗಮನಿಸ್ತಾ ಇದ್ದೀರಲ್ಲ, ಇದು ಸಕಲೇಶ್ಪುರದ ಬಿಸಿಲೆ ಘಾಟ್ ಬಳಿ. ಇಡೀ ರೋಡ್ ಕರೆಕ್ಟಾಗಿ ಅಡ್ಡಡ್ಲಾಗಿ ಬಿದ್ದುಬಿಟ್ಟಿದೆ. ಅದನ್ನು ಎಲ್ಲ ಕಟ್ ಮಾಡಿ ಅದನ್ನು ತೆರವು ಮಾಡಬೇಕು.